ನಾಗರ ಪಂಚಮಿ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷ ಹಬ್ಬ. ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಉತ್ತಮ ಲಾಭ ಹಾಗೂ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನಾಗರ ಪಂಚಮಿಯು ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆಯೂ ಇದೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಗೆ ವಿಶೇಷತೆಗಳಿಂದ ಕೂಡಿರುತ್ತದೆ. ನಾಗರ ಪಂಚಮಿ ಬಂತು ಅಂದರೆ ಅಣ್ಣ ಬರ್ತಾನೆ ಕರಿಯಾಕ, ಸೀರೆ ತರ್ತಾನೆ ಹುಡ್ಸಾಕ ಎನ್ನುವ ಜನಪದ ಹಾಡು ವಿಶೇಷತೆ ಸಾರುತ್ತದೆ. ತವರಿಗೆ ಹೆಣ್ಣು ಮಕ್ಕಳನ್ನು ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ. ಅದರಂತೆ ಚಿಂತಾಮಣಿ ತಾಲೂಕಿನ ಮುರಗಮಲ ಬಳಿ ಇರ್ತಕ್ಕಂಥ ಗೊಲ್ಲಳ್ಳಿ ಗ್ರಾಮದ ಯರ್ರಯ್ಯಗಾರಿ ವಂಶಸ್ಥರು ನಾಗರ ಪಂಚಮಿಯನ್ನು ವಂಶ ಪರಂಪರವಾಗಿ ಆಚರಣೆ ಮಾಡಿಕೊಂಡೇ ಬಂದಿದ್ದಾರೆ. ಹುತ್ತಕ್ಕೆ ಹಾಲೆರೆದು ನಾಗರಾಜನಿಗೆ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ಹಂಚಿ ಸಂಭ್ರಮಿಸ್ತಾರೆ. ಇನ್ನು ಸಿಂಧೂ ಜನರಲ್ಲೂ ಸಹ ಇದೇ ನಂಬಿಕೆ ಇತ್ತು. ನಮ್ಮ ಪೂರ್ವಜರ ಕಾಲದಿಂದಲೂ ನಾಗಪೂಜೆ ಮಾಡಿಕೊಂಡು ಬಂದಿರುವ ಸಂಪ್ರದಾಯ ಇದೆ. ಸಿಂಧೂ ಸಂಸ್ಕೃತಿಯ ಉತ್ಖನನ ತಾಣಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಅಲ್ಲಿನ ಜನರು ನಾಗ ಪೂಜೆಯನ್ನು ಮಾಡ್ಕೊಂಡ್ಬಂದಿದ್ರು ಅಂತಕ್ಕಂಥ ನಂಬಿಕೆ ಇದೆ. ಅದರ ನಂತರ ಬಂದಿರುವ ಅನೇಕ ರಾಜಮನೆತನಗಳು ಸರ್ಪವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು. ಈ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ. ಮಾನವ ಜನಾಂಗದವರು ಆದಿಕಾಲದಿಂದಲೂ ಸಹ ಈ ಆರಾಧನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಭಾರತದ ಇತಿಹಾಸ ಪುಟಗಳಲ್ಲಿ ನಾಗವಂಶಗಳ ಬಗ್ಗೆ ಉಲ್ಲೇಖ ಇದೆ. ಈಗಲೂ ಭಾರತದ ಕೇರಳ, ಅಸ್ಸಾಂ, ನಾಗಾಲ್ಯಾಂಡ್ಗಳಲ್ಲಿ ನಾಗ ಜನಾಂಗದ ಅಂದರೆ ನಾಗವಂಶೀಯರು ಇದ್ದಾರೆ ಎಂಬತಕ್ಕಂಥ ನಂಬಿಕೆಯೂ ಇದೆ. ಭಾರತಕ್ಕಷ್ಟೇ ಅಲ್ಲ ನಾಗಪೂಜೆ ಸೀಮಿತವಾಗಿರುವುದು. ಗ್ರೀಸ್, ಜಪಾನ್, ಚೀನಾ, ಈಜಿಪ್ಟ್ನಲ್ಲಿ ಸಹ ಮುಂತಾದ ಪುರಾತನ ಸಂಸ್ಕೃತಿಯುಳ್ಳ ಜನತೆ ನಾಗಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ನೆರೆಯ ರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಸಹ ಸಾಂಗ್ಲಿ ಜಿಲ್ಲೆಯ ಬತೀಸ್ ಶಿರಾಳ್ ಗ್ರಾಮದ ನಾಗರ ಪಂಚಮಿಯ ದಿನ ಜೀವಂತ ಹಾವುಗಳನ್ನು ಪೂಜೆ ಮಾಡುವುದು ವಿಶೇಷವಾಗಿ ನಾಗರ ಪಂಚಮಿಗೆ ಹಿಡಿದ ಕೈಗನ್ನಡಿ ಅಂತಿದೆ. ಒಂದು ವಿಶೇಷ ಏನು ಷಷ್ಠಿ ಹೇಳು? ಕುಮಾರ ಷಷ್ಠಿ ಅಂತ. ನಮಗಿದು ಸ್ವಲ್ಪ ಸ್ಪೆಷಲ್. ಮೂರನೇ ಷಷ್ಠಿ ಇದು. ಮೂರನೇ ಷಷ್ಠಿ ದಿವಸ ಮಾಡುವಂಥದ್ದು. ಫಸ್ಟ್ ಮೊದಲನೇದಾಗಿ ಹುತ್ತಕ್ಕೆ ನಮ್ಮದೇ ಒಂದು ಹುತ್ತ ಇದೆ. ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇಲ್ಲಿ ಎಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿ ಇಲ್ಲಿ ಆರೋಗ್ಯ ಸಮಸ್ಯೆ ಇದು ಮಾಡಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಚರ್ಮ ರೋಗದ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಈ ಥರ ಮುಂತಾದ ಎಲ್ಲ ಮೇಯ್ನ್ ಆಗಿ ದೋಷ ನಿವಾರಣೆ ಅದಕ್ಕೆ ಮಾಡಿಸುವಂಥದ್ದು. ಇಲ್ಲಿ ಎರೆನ್ಗಾರ್ ಕುಟುಂಬದಿಂದ ವೆಂಕಟಸ್ವಾಮಿ ಅಂತ ನಮ್ಮ ತಾತ ಅವ್ರ ಕಡೆಯಿಂದ ಇಲ್ಲಿ ನಾವು ಅಶ್ವತ್ಥ ಕಟ್ಟೆ ಅಂತ ಕಟ್ಟಿಸಿ ಇವತ್ತು ಷಷ್ಠಿ ಆದ್ದರಿಂದ ನಮ್ಮ ಕುಟುಂಬದವರೆಲ್ಲ ಪೂಜೆ ಮಾಡಿಸಿ ನಮ್ಮ ಎಲ್ಲ ಊರಿನ ಬಂಧು ಬಳಗಗಳನ್ನೆಲ್ಲ ಕರೆಸಿ ಗೊಲ್ಲಳ್ಳಿ ಗ್ರಾಮದವ್ರನ್ನ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಸಿ ಎಲ್ರಿಗೂ ಪ್ರಸಾದ ವಿನಿಯೋಗ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ ತಗೊಂಡು ಹೋಗೋಕ್ಕೆ ಹೇಳಿದ್ದೀವಿ. ಮತ್ತು ಇದು ಕುಮಾರ ಷಷ್ಠಿ ಅನ್ನೋದು ತುಂಬ ವಿಶೇಷವಾದದ್ದು. ಎಲ್ರಿಗೂ ಯಾವ್ಯಾವ ರೋಗಗಳು, ಚರ್ಮ ರೋಗಗಳು, ಆಮೇಲೆ ಅವ್ರಿಗಿರೋ ಹೆಲ್ತ್ ಕಂಡೀಷನ್ಸ್ ಎಲ್ಲ ಬಂದು ಇಲ್ಲಿ ಪ್ರೇಯರ್ ಮಾಡಿಕೊಂಡು ಅವರು ಮುಕ್ತರಾಗ್ಬೋದು. ಅದಕ್ಕೋಸ್ಕರ ವರ್ಷ ಇಲ್ಲಿ ನಡೆಯುತ್ತೆ. ಎಲ್ರಿಗೂ ನಾವು ಕೇಳ್ಕೊಡೋದಿಷ್ಟೇ, ಷಷ್ಠಿ ದಿವಸ ಬಂದು ಅವ್ರಿಗೆ ಆಗೋಷ್ಟು ಪೂಜೆ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗಲಿ ಅಂತ ಕೇಳ್ಕೊಂಡು ಅಷ್ಟೇ. ಇದು ಒಂದು 5-6 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನಮ್ಮ ಚಿಕ್ಕಪ್ಪಂದರು ಇದನ್ನು ಕಟ್ಸಿರೋದು ನಮ್ಮ ತಾತ ಹೆಸರವರಿಂದ. ಸೊ ಎರ್ರನ್ನಗಾರಿ ವೆಂಕಟಸ್ವಾಮಿ ಅಂತ ಹೇಳಿ ಪುಟ್ಟಮ್ಮ ಅವ್ರ ಮಕ್ಕಳು ಕಟ್ಸಿರ್ತಕ್ಕಂಥದ್ದು ಗೊಲ್ಲಹಳ್ಳಿ ಗ್ರಾಮ. ಈ 5-6 ವರ್ಷಗಳಿಂದ ನಿಮ್ಗೆ ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ಅವ್ರ ಮಕ್ಕಳು ಅಷ್ಟೇ ವಿದ್ಯಾಭ್ಯಾಸದಲ್ಲಾಗಿ ಮುಂದುವರೆದಿದ್ದಾರೆ. ಆಮೇಲೆ ಅವರು ಗೌರವ ತಕ್ಕಂಗೆ ಬಾಳ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಇಷ್ಟೇ ಸಾಕು. ಮಕ್ಕಳು ಚೆನ್ನಾಗಿದ್ದಾರೆ, ನಮ್ಮ ಚಿಕ್ಕಪ್ಪ ಅಂದರು ಚೆನ್ನಾಗಿದ್ದಾರೆ. ಇಷ್ಟೇ.